ಹಾಯ್, ನಮಸ್ತೆ ಎಲ್ಲ ಪ್ರಿಯ ವೀಕ್ಷಕರಿಗೆ. ನಾನು ನಿಮಗೆ ಮೊದಲನೇದಾಗಿ ಟಾರ್ ರೋಡ್ಗೆ ಅಪ್ರೋಚ್ ಆಗಿರುವಂಥ ಒಂದು ಒಳ್ಳೆ ಜಮೀನನ್ನು ತೋರ್ಸಕ್ಕೆ ಹೊರಟಿದ್ದೀನಿ. ಒಳ್ಳೆ ಸ್ಟ್ಯಾಂಡರ್ಡ್ ಅಂದರೆ ಏನು ಹೇಳ್ತೀವಿ, ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ತೋಟ. ಅದರಲ್ಲಿ ನಿಮಗೆ ಮಣ್ಣಿನ ಗುಣಮಟ್ಟ ನೋಡ್ತೀನಿ. ಈ ಜಮೀನಿನ ಒಳಗಡೆ ತುಂಬ ಚೆನ್ನಾಗಿದೆ. ಪಕ್ಕದ ಜಮೀನಿನ ಮಣ್ಣಿನ ನಿಮಗೆ ಸ್ಥಿತಿ ತೋರಿಸ್ತಾ ಇದ್ದೀನಿ, ಯಾವ ತರ ಇದೆ ಅಂತೇಳಿ. ಸಾಯಿಲ್ ನೋಡಿ ಸರ್, ಇದು ಕೆಂಪು ಮಣ್ಣು. ಮಣ್ಣು ತುಂಬಾ ಚೆನ್ನಾಗಿದೆ, ಒಳ್ಳೆ ಉತ್ತಮವಾದಂತ ಮಣ್ಣು. ನೋಡಿ ಯಾವ ತರ ಸಾಯಿಲ್ ಇದೆ. ಸಾಯಿಲ್ ತುಂಬಾ ಚೆನ್ನಾಗಿದೆ. ಈ ತರ ಮಣ್ಣಿನ ಗುಣಮಟ್ಟ ಇಷ್ಟು ಚೆನ್ನಾಗಿದೆ. ನಾನು ಯಾವುದೇ ನನ್ನ ವಿಡಿಯೋದಲ್ಲಿ ನಾನು ತುಂಬಾ ಒಳ್ಳೆ ಉತ್ತಮವಾದಂತ ತೋಟಗಳು ನಿಮ್ಗೆ ನಾನು ತೋರಿಸ್ತೀನಿ. ಯಾಕೆ ಅಂದ್ರೆ ಇದು ಎಂಟ್ರೆನ್ಸು, ಇದರ ಪರಿಚಯ ಕೊಡ್ತೀನಿ. ಇಲ್ಲಿಂದ ಟಾರ್ ರೋಡ್ ಶುರು ಆಗುತ್ತೆ. ನಿಮ್ಗೆ ಹೈವೇ ಇಲ್ಲಿಂದ ನಿಮ್ಗೆ 3 ಕಿಲೋಮೀಟರ್ ಹೈವೇ ಆಗುತ್ತೆ. ನ್ಯಾಷನಲ್ ಹೈವೇ ಚಿತ್ರದುರ್ಗ ಟು ಬೆಂಗಳೂರು. ಇಲ್ಲಿಂದ ನಿಮ್ಗೆ 170 ಕಿಲೋಮೀಟರ್ ಆಗುತ್ತೆ. ಈ ತೋಟದ ಒಳಗಡೆ ಬಂದ ಮೇಲೆ ನಿಮ್ಗೆ ಪಕ್ಕದಲ್ಲಿ ಒಂದು ಒಳ್ಳೆ ನೀರಿನ ತೊಟ್ಟಿ ಮಾಡಿದ್ದಾರೆ. ಇದರಲ್ಲಿ 5 ಬೋರ್ ಇದೆ, 5 ಬೋರ್ವೆಲ್ಸ್ ನೋಡಿ. ಒಂದು ಪೈಪ್ಲೈನ್ ಮುಂದೆ ಕಾಣ್ತಿರೋದು, 2ನೇ ಪೈಪ್ಲೈನ್, ಅದು 3ನೇ ಪೈಪ್ಲೈನ್. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಾಣ್ತಿದೆ ನೋಡಿ, 4 ಪೈಪ್ಲೈನ್. ಅಂದ್ರೆ ಟೋಟಲ್ 5 ಬೋರ್ ಇದೆ. ಎಲ್ಲಾ ಕಡೆನೂ ಪೈಪ್ಲೈನ್ ಇದೆ. ಮತ್ತೆ ನಮ್ಗೆ ವಿಶೇಷ ಏನಪ್ಪಾ ಅಂದ್ರೆ ನೋಡಿ, ಟೀಕು ಇನ್ನ ನಮ್ಗೆ 3-4 ವರ್ಷಗಳ ಅಷ್ಟೊತ್ತಿಗೆ ನಮ್ಗೆಲ್ಲ ಟೀಕ್ ವುಡ್ ಬರುತ್ತೆ. ಎಷ್ಟು ಸೈಜ್ ಇದೆ ನೋಡಿ, ದಪ್ಪ, ಎಲ್ಲ ದಪ್ಪ ಇದೆ. ಕಂಪ್ಲೀಟ್ ಟೀಕು, ಕೊನೆವರೆಗೂ ಟೀಕ್ ಇದೆ. ಮತ್ತೆ ನೋಡಿ ಈ ಕಡೆ ಇದೆ ಟೀಕು, ಎಷ್ಟು ಚೆನ್ನಾಗಿದೆ ನೋಡಿ. ಟೀಕು ಒಳ್ಳೆ ಸೈಜ್ ಇದೆ. ಇದೆಲ್ಲ ಕಂಪ್ಲೀಟ್ ಕಟಾವ್ ಬರುತ್ತೆ. ಇನ್ನೊಂದು 3-4 ವರ್ಷ ನಾವು ಕಾಯಿದ್ರೆ ಒಳ್ಳೆ ಟೀಕ್ ವುಡ್ ಒಳ್ಳೆ ಸೈಜ್ಗೆ ಆಗುತ್ತೆ. ರೈತರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅದರಲ್ಲೂ ಈ ಒಂದು ನಮ್ಗೆ ಒಳ್ಳೆ ಗುಣಮಟ್ಟದ ಮಣ್ಣು ಇರೋದ್ರಿಂದ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ. ತಂತಿ ಬೇಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನಾನು ಯಾವುದೇ ನಿಮ್ಗೆ ಸುಳ್ಳು ಮಾಹಿತಿ ಕೊಡೋದಿಲ್ಲ. ಮತ್ತೆ ಈ ತೋಟದ ವಿಶೇಷತೆ ಏನಪ್ಪ ಅಂದ್ರೆ ಎಲ್ಲ ಅಡಿಕೆ ಗಿಡ, 10 ಎಕರೆಗೆ ಅಡಿಕೆ ಗಿಡ ಫಲಕ್ಕೆ ಬಂದಿದೆ. 10 ಎಕರೆ ಮಣ್ಣು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು. ಯಾಕಂದ್ರೆ ನನ್ನ ಮೊಬೈಲ್ ಅಲ್ಲಿ ನಿಮ್ಗೆ ಸ್ವಲ್ಪ ರೆಡ್ ಕಡಿಮೆ ಕಾಣ್ತಾ ಇರ್ಬೋದು. ನೀವು ಈ ಒಳಗಡೆ ಬಂದ ಮೇಲೆ ನಿಮ್ಗೆ ಕಾಣುತ್ತೆ. ಕಂಪ್ಲೀಟ್ ಡ್ರಿಪ್ ಆಗಿದೆ. 10 ಎಕರೆ ಕಂಪ್ಲೀಟ್ ಸ್ಕ್ವೇರ್ ಇದೆ. ಪೂರ್ವ ಪಶ್ಚಿಮ ಉದ್ದ ಜಾಸ್ತಿ ಇದೆ, ಉತ್ತರ ದಕ್ಷಿಣ ಉದ್ದ ಸ್ವಲ್ಪ ಕಡಿಮೆ ಇದೆ. ಆದರೆ ಈ ತೋಟದಲ್ಲಿ ಒಳ್ಳೆ ಹೈಟೆಕ್ ಟೆಕ್ನಾಲಜಿನ ಯೂಸ್ ಮಾಡಿ ಗಿಡ ಮರ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ದಾಯ ಇಟ್ಟಿದ್ದಾರೆ. ಡಿಸ್ಟೆನ್ಸ್ ತುಂಬಾ ಚೆನ್ನಾಗಿದೆ ಅಡಿಕೆ ಮರ ಸಾಲಿದ್ದ ಸಾಲಿಗೆ. ಮತ್ತೆ ಈ ತೋಟದಲ್ಲಿ ಸುಮಾರು ಬೌಂಡ್ರಿ ನೋಡಿ, 2 ಕಡೆ ಟೀಕ್ ಹೆಂಗ್ ಹಾಕಿದ್ದಾರೆ ನೋಡಿ, ಎಷ್ಟು ಸೈಜ್ ಇದೆ ನೋಡಿ. ಇದು ಬುಡ ನಮ್ಮ ಛತ್ತೀಸ್ಗಢ, ಮಧ್ಯಪ್ರದೇಶ್ ಏನು ಈ ತರ ಟೀಕ್ ವುಡ್ ನಾವು ಬೆಳೆಯೋದಕ್ಕೆ ಬರೀ ಅಡವಿ ಅಂದ್ರೆ ಏನು ಕಾಡುಗಳಲ್ಲಿ ಎಷ್ಟು ಬಲಿಷ್ಠವಾದಂತ ಒಂದು ಮರಗಳನ್ನ ಬೆಳಿತಾರಂದ್ರೆ ಅಲ್ಲಿ ಜಸ್ಟ್ ಹಾಕೋದಷ್ಟೇ. ಇಂತಹ ಭೂಮಿನೇ ಅಲ್ಲಿ ಸಹ ಇರುವಂತದ್ದು. ನಮ್ಮ ಭಾರತ ಅಂದ್ರೆ ತುಂಬಾ ಮೆಚ್ಚುಗೆ ಪಡ್ತೀವಿ. ಯಾಕಂದ್ರೆ ಸಾಯಿಲ್ ತುಂಬಾ ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲಿ ನಾವು ಹೇಳ್ಕೊಂಡ್ರೆ. ಅದು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಇನ್ನೂ ಅತ್ಯುತ್ತಮವಾದಂತ ಮಣ್ಣು ನಮ್ಮ ಚಿತ್ರದುರ್ಗ ಜಿಲ್ಲೆಯದು. ನಾವು ಹೆಮ್ಮೆಯವಾಗಿ ಹೇಳ್ಕೊಬಹುದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತರ ಬೆಳೆಗಳು ಬೆಳಿತಾರೆ ರೈತರು. ನೀರಿಗೆ ಸಮಸ್ಯೆ ಇಲ್ಲ, 5 ಬೋರ್ ಇದೆ, ಸಮೃದ್ಧಿಯಾದಂತ ತೋಟ ಇದು. ಇಂಥ ತೋಟಕ್ಕೆ ನೀವೇನಾದ್ರೂ ಬಂಡವಾಳ ಹಾಕ್ಬೇಕಂದ್ರೆ ತುಂಬಾ ಖುಷಿ ಪಡ್ತೀರಾ. ಮತ್ತೆ ಈ ತೋಟದ ಒಳಗಡೆ ಹೋದ್ಮೇಲೆ ನಿಮ್ಗೆ ಒಳ್ಳೆ ಮನೆ ಇದೆ, RCC ಮನೆ, ಒಳ್ಳೆ ಫಾರ್ಮ್ ಹೌಸ್. ಈ ತೋಟ 10 ಎಕರೆ ತೆಂಗು ಪ್ಲಸ್ ಅಡಿಕೆ ಇರುವಂತ ತೋಟ. ಪ್ಲಸ್ ನಿಮ್ಗೆ ಇದು ಟೋಟಲ್ ನಮ್ಗೆ 18 ಎಕರೆ ತೋಟ ಬರುತ್ತೆ. 18 ಎಕರೆ ತೋಟದಲ್ಲಿ ನಿಮ್ಗೆ ಮುಂದೆ ಹೋದ್ಮೇಲೆ ಮಾವು ಸಮೇತ ತೋರಿಸ್ತೀನಿ ನೋಡಿ. ತ್ಯಾಗದ ಮರ ಎಷ್ಟು ದಪ್ಪವಾಗಿದೆ, ಸೈಜು. ಇವೆಲ್ಲ ಕಟಿಂಗಿಗೆ ಬರುತ್ತೆ. ಇನ್ನು 3 ಅಥವಾ 4 ವರ್ಷದಲ್ಲಿ ಕಂಪ್ಲೀಟ್ ಕಟಿಂಗಿಗೆ ಬರುತ್ತೆ. ತುಂಬಾ ಸೈಜ್ ಇದೆ ಮರಗಳು.